ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಖಾರದ ಅಮೃತ ಫಲ. ಇದು ಒಂದು ಹಳೆ ಕಾಲದ ತಿಂಡಿ. ಈ ಹೆಸರಿನಲ್ಲೇ ಇದೆ ನೋಡ್ರಿ, ಅಮೃತ ಅಂತ. ತಿಂಡಿ ಕೂಡ ಅಮೃತದಷ್ಟೇ ರುಚಿಯಾಗಿ ಹುಳಿ ಹುಳಿ ಖಾರ ಖಾರ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ವಿಡಿಯೋನ ಮಿಸ್ ಮಾಡ್ದೇ ನೋಡ್ಬೋದು. ಮತ್ತು ಇವಾಗ ಹೇಗೆ ಮಾಡೋದು ಅಮೃತ ಫಲನ ಮತ್ತು ಏನೇನು ಪದಾರ್ಥ ಬೇಕು ಅಂತ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಏನೇನು ಪದಾರ್ಥ ಬೇಕಂತ ಹೇಳ್ತೀನಿ. ನಾನು 2 ಗಂಟೆ ಅಕ್ಕಿನ ನೆನೆಸಿಟ್ಟಿದ್ದೀನಿ. ಇದರಲ್ಲಿ ಅರ್ಧ ಬಟ್ಲು ಅಕ್ಕಿನ ನೆನೆಸಿಟ್ಟಿದ್ದೀನಿ, ಮಾಮೂಲಿ ಅಕ್ಕಿ. 1 ಗೆಡ್ಡೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ, ತೆಂಗಿನ ತುರಿ, ಒಣಮೆಣಸಿನಕಾಯಿ, ಸಾಸಿವೆ, ಹುಣಸೆಹಣ್ಣು, ಬೆಲ್ಲ, ಉಪ್ಪು, ಕರಿಬೇವು ಮತ್ತು ಎಣ್ಣೆ. ಇವಾಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ಮಿಕ್ಸಿ ಜಾರ್ ತೊಗೊತೀನಿ. ಮಿಕ್ಸಿ ಜಾರ್ಗೆ ನೆನೆಸಿದ ಅಕ್ಕಿನ ಹಾಕ್ತೀನಿ. ಅಕ್ಕಿ ಹಾಕಿದ ಮೇಲೆ ಒಣಮೆಣಸಿನ್ಕಾಯಿ ಹಾಕ್ತೀನಿ, ಒಂದು 4 ಒಣಮೆಣಸಿನ್ಕಾಯಿ ಮತ್ತು ತೆಂಗಿನ ತುರಿ. ಇಷ್ಟನ್ನು ನೀರು ಹಾಕ್ಬಿಟ್ಟು ನಯಸ್ಸಾಗಿ ರುಬ್ತೀನಿ. ಇವಾಗ ನಯಸ್ಸಾಗಿ ರುಬ್ಬಿಟ್ಟಿದ್ದಾಯಿತು. ಇವಾಗ ಒಂದು ಬಾಣಲಿ ತೊಗೊಂಡು ಬಾಣಲಿಗೆ ನಾನು ಒಂದು 4 ಚಮಚ ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ, ಕರಿಬೇವು, ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿ. ಇಷ್ಟು ಹಾಕ್ಬಿಟ್ಟು ಈರುಳ್ಳಿ ಮೆತ್ತಗಾಗಬೇಕು. ಮೀಡಿಯಮ್ ಉರಿನಲ್ಲಿ ಈರುಳ್ಳಿ ಮೆತ್ತಗಾಗೋವರೆಗೂ ಕೂಡ ಫ್ರೈ ಮಾಡಿರಿ. ಇವಾಗ ನೋಡಿ, ಈರುಳ್ಳಿ ಮೆತ್ತಗಾಗಿದೆ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಿಶ್ರಣನ ಅದನ್ನು ಹಾಕ್ತೀನಿ. ಅಕ್ಕಿ, ಒಣಮೆಣಸಿನ್ಕಾಯಿ ಮತ್ತು ತೆಂಗಿನ ತುರಿ ಇಷ್ಟನ್ನು ನಯಸ್ಸಾಗಿ ರುಬ್ಬಿಟ್ಕೊಂಡಿದ್ವಲ್ವ, ಅದನ್ನು ಇವಾಗ ಹಾಕ್ತೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಈ ಮೀಡಿಯಮ್ ಉರಿ ಇಟ್ಕೊಳ್ರಿ. ಈಗ ಇದಕ್ಕೆ ಸ್ವಲ್ಪ ಹುಣಸೆ ರಸನ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲನೂ ಹಾಕ್ತಿದ್ದೀನಿ. ಇಷ್ಟು ಹಾಕ್ಬಿಟ್ಟು ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಬೇಯಿಸಬೇಕು. ಹಸಿ ವಾಸನೆ ಹೋಗಬೇಕು. ನಾವೆಲ್ಲ ರುಬ್ಬಿರೋದೆಲ್ಲ ಹಸಿನೇ ರುಬ್ಬಿರೋದ್ರಿಂದ. ಇವಾಗ ಇದು ನಾನು ಇದರಲ್ಲಿ 3/4 ಭಾಗ ಅಕ್ಕಿ ತೊಗೊಂಡಿದ್ದೆ. 3/4 ಭಾಗ ಅಕ್ಕಿಗೆ 4 ಭಾಗ ನೀರು ಹಾಕ್ತೀನಿ. 1 ಕಪ್ನಲ್ಲಿ 3/4 ಭಾಗ ನಾನು ಅಕ್ಕಿ ತೊಗೊಂಡಿದ್ದೆ, 4 ನೀರು ಹಾಕ್ತೀನಿ. 1 ಭಾಗಕ್ಕೆ 4 ನೀರು. ನೀರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೀಡಿಯಮ್ ಉರಿನಲ್ಲಿ ಇರಬೇಕು. ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಬೇಯಿಸಬೇಕು. ನಾವೆಲ್ಲ ಹಸಿದೆ ಹಾಕಿ ರುಬ್ಬಿರೋದು, ಅದರಿಂದ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ಗಟ್ಟಿ ಕೂಡ ಹಾಕಬೇಕು. ಮೀಡಿಯಮ್ ಉರಿನಲ್ಲಿ ಒಂದು 5 ನಿಮಿಷ ಗಟ್ಟಿ ಆಗೋವರೆಗೂ ಕೂಡ ಬೇಯಿಸಿರಿ. ಈಗ ನೋಡಿ, ಇಷ್ಟು ಗಟ್ಟಿ ಆಗಬೇಕು. ಇದು ಹಲ್ವಾ ಥರ ಇರಬೇಕು. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಹಳೆ ಕಾಲದ ತಿಂಡಿ, ತುಂಬಾ ರುಚಿಯಾಗಿರುತ್ತೆ. ಹುಳಿ ಹುಳಿ ಖಾರ ಉಪ್ಪು ಎಲ್ಲ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಇಷ್ಟ ಆಗುತ್ತೆ ನಿಮಗೆ. ನೋಡಿರಿ, ಹಳೆ ಕಾಲದ ತಿಂಡಿ ಒಂದು ಸರಿ ಟ್ರೈ ಮಾಡಿರಿ ನಿಮ್ಮ ಮನೇಲಿ. ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ, ಇಷ್ಟು ಗಟ್ಟಿ ಆಗಬೇಕು. ಇದಕ್ಕೆ ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬೇಕು.
ಈ ಥರ ತಳ ಬಿಟ್ಟುಕೊಂಡ್ರೆ ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ಒಂದು ತಟ್ಟೆಗೆ ಎಣ್ಣೆ ಸವರ್ತೀನಿ. ಎಣ್ಣೆ ಸವರಿದ ಮೇಲೆ ತುಪ್ಪ ಸವರಬೇಕು. ನಾನು ತಟ್ಟೆಗೆ ತುಪ್ಪ ಸವರಿಬಿಟ್ಟು ಇವಾಗ ನೋಡಿ ತಟ್ಟೆಗೆ ಸುರಿತಾ ಇದ್ದೀನಿ. ಬಿಸಿ ಇರುವಾಗಲೇ ತಟ್ಟೆಗೆ ಹಾಕ್ರಿ. ತಟ್ಟೆಗೆ ಹಾಕಿದ ಮೇಲೆ ಈವನ್ನಾಗಿ ಸವರ್ರಿ. ನೋಡಿ ಈ ಥರ ಈವನ್ನಾಗಿರಬೇಕು. ಆವಾಗ ಬಿಲ್ಲೆ ಬಿಲ್ಲೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಒಂದೇ ಸಮ ಇರುತ್ತೆ. ಇದನ್ನು ಒಂದು 2-3 ಗಂಟೆ ತಣ್ಣಗಾಗೋದಕ್ಕೆ ಬಿಡಿರಿ. ಈಗ ನೋಡಿರಿ ನಾನು ಒಂದು 2-3 ಗಂಟೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ, ಗಟ್ಟಿಯಾಗಿದೆ. ಇವಾಗ ಇದನ್ನು ಕಟ್ ಮಾಡಬೇಕು. ನಮಗೆ ಯಾವ ಆಕಾರ ಬೇಕು ನೋಡ್ಕೊಂಡು ಕಟ್ ಮಾಡಬೇಕು. ಇದು ಡೈಮಂಡ್ ಆಕಾರದಲ್ಲಾದ್ರೂ ಕಟ್ ಮಾಡ್ಬೋದು, ಮತ್ತು ಸ್ಕ್ವಯರಾಗಿ ಕೂಡ ಕಟ್ ಮಾಡ್ಬೋದು. ನಾನು ಸ್ಕ್ವಯರಾಗಿ ಕಟ್ ಮಾಡಿದ್ದೀನಿ. ಇವಾಗ ನೋಡಿ ತೆಗೆದು ತೋರಿಸ್ತೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿದೆ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಒಂದು ಸಾರಿ ಮಾಡ್ಕೊಂಡು ತಿಂದರೆ ಪದೇ ಪದೇ ಮಾಡ್ಕೊತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ, ಮನೇಲಿರೋ ಪದಾರ್ಥನೇ ಉಪಯೋಗಿಸ್ಕೊಂಡು ಮಾಡಿರೋದು. ತುಂಬ ರುಚಿಯಾಗಿರುತ್ತೆ. ಖಂಡಿತ ನಿಮ್ಮ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ರುಚಿ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ನಲ್ಲಿ ತಿಳಿಸ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.